ಫ್ರೆಂಡ್ಸ್, ಇದು ತೋಟದಲ್ಲಿ ಹಾಕಿದ್ದು ಮೆಂತ್ಯ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಮೆಂತ್ಯ ಚೆಲ್ಲಿದ್ದೀನಿ ಅಂತ. ನೋಡಿ ಯಾವ ಥರ ಬಂದಿದೆ ಮೆಂತ್ಯ ಸೊಪ್ಪು. ಎಷ್ಟು ಒಂದು ಕಟ್ಟಿದೆ ಫ್ರೆಂಡ್ಸ್. ಇಷ್ಟು ಮೆಂತ್ಯ ಸೊಪ್ಪು ತಗೊಬೇಕಂದ್ರೆ 30-40 ಹೇಳ್ತಾರೆ. ನಾನೊಂದು 3-4 ಸ್ಪೂನ್ ಮೆಂತ್ಯ ಚೆಲ್ಲಿದ್ದೆ ಅಷ್ಟೇ. ಇನ್ನೂ ಒಂದು ಟೈಮ್ಗೆ ಆಗೋಷ್ಟಿದೆ ಅಲ್ಲಿ. ಇವಾಗ ಇಷ್ಟು ಕಿತ್ಕೊಬಂದಿದ್ದೀನಿ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಹುಳ ಇಲ್ಲ, ಏನೂ ಇಲ್ಲ. ನೋಡಿ ಸೊಪ್ಪು ಫ್ರೆಶ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕಿದ್ದೆ ನಾನು ಮೆಂತ್ಯ ಸೊಪ್ಪು. ನೋಡಿ ಇನ್ನೂ ಇಷ್ಟಿದೆ. ಒಂದು ಸ್ವಲ್ಪ ಕಿತ್ತಿದ್ದೀನಿ. ನೋಡಿ ಇಲ್ಲೆಲ್ಲ ಇದೆಲ್ಲ ಕಿತ್ತಿರೋದು. ಚಿಕ್ಕದಾಗಿರೋದೆಲ್ಲ ಹಾಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲೆಲ್ಲ ದೊಡ್ಡದಾಗಿ ಬಂದಿದ್ದೆಲ್ಲ ಕಿತ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಇನ್ನೂ ಒಂದು ಟೈಮ್ಗೆ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಬೆಳಿಬೇಕು, ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಉದ್ದುದಕ್ಕೆ ಬೆಳೆದಿರೋದೆಲ್ಲ ಕಿತ್ಕೊಂಡಿದ್ದೀನಿ. ಈಗ ಈ ಕಡೆ ಎಲ್ಲ ಇನ್ನೂ ಇದೆ. ಇನ್ನೂ ಒಂದು ಕಟ್ ಮೇಲೆ ಸಿಗುತ್ತೆ ಫ್ರೆಂಡ್ಸ್. ಇದು ದಪ್ಪದೊಂದು ಕಟ್ ಕಿತ್ತಿದ್ದೀನಿ. ಇನ್ನೊಂದು ಕಟ್ ಆಗುತ್ತೆ. ಹಾಗೆ ಇದು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ದೆ ಫ್ರೆಂಡ್ಸ್. ಅಲ್ಲಿ ಟೊಗರು ಇದ್ದಿದ್ದು. ನೋಡಿ ಯಾವ ಥರ ಇದೆ. ಯಪ್ಪ, ಕೊಂಬೆಲ್ಲ ಹೆಂಗಿದೆ ನೋಡಿ ಫ್ರೆಂಡ್ಸ್. ಇದು ಮತ್ತು ಕುರಿ ಶೆಡ್ ಮಾಡಿದ್ದಾರೆ ಅವರು. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಾವು ಮಾಡಿಸ್ಬೇಕು ಅಂತ ಐಡಿಯಾ ಇದೆ. ಅದಕ್ಕೆ ಯಾವ ಥರ ಮಾಡಿಸೋದು ಏನು ಅಂತ ಸ್ವಲ್ಪ ಐಡಿಯಾ ಬರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ ಎಲ್ಲ ಅದರಲ್ಲಿ ಹಾಕಿದ್ದಾರೆ. ಕುರಿ ಎಲ್ಲ ಹಾಕಿ ಅದರಲ್ಲೇ ಮೇವು ಹಾಕೋದು. ತಿನ್ಕೊಂಡು ಆರಾಮಾಗಿರುತ್ತೆ. ಇದು ಟಗರು ಆಚೆ ಕಟ್ಟಾಕಿದ್ರು. ಹಾಗೆ ಇದು ಕೋಳಿಗಳಿಗೆ ಅಂತ ಮಾಡಿದ್ದಾರೆ ಫ್ರೆಂಡ್ಸ್ ಶೆಡ್ಡು. ನೋಡಿ ಈ ಥರ ಒಂದೊಂದು ಕೋಳಿ ಒಂದೊಂದು ಗೇಜಲ್ಲಿ ಹಾಕೋದು. ಚೆನ್ನಾಗಿ ಮಾಡಿಸಿದ್ದಾರೆ. ನೋಡಿ ಹಾಕಿದ್ದಾರೆ ಕೋಳಿಗಳನ್ನ. ನಮ್ಮ ಚಿಂಟು ಸರಿಯಾಗಿ ವೀಡಿಯೋ ತೆಗೆದಿಲ್ಲ. ಹುಷಾರಿಲ್ಲ ಅಂತ ತೋರಿಸ್ಕೊಂಬರೋಕ್ಕೆ ಅಂತ ನಾನು ಅಲ್ಲಿ ಹೋಗಿದ್ದೆ. ಅವನು ವೀಡಿಯೋ ಮಾಡ್ಕೊಂಡಿರೋದು. ನೋಡಿ ಈ ಥರ ಹಾಕಿದ್ದಾರೆ ಕೋಳಿಗಳನ್ನ. ವೇಸ್ಟ್ ಐಟಮ್ ಇಟ್ಕೊಳ್ಳೋಕ್ಕೂ ಎಲ್ಲ ಆಗುತ್ತೆ. ಹಾಗೆ ನೆಕ್ಸ್ಟ್ ದಿನ ಇದು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹುಷಾರಿರಲಿಲ್ಲ ಫ್ರೆಂಡ್ಸ್. ಈ ನಡುವೆ ಎಲ್ಲ ತುಂಬ ಬ್ಯಾಕ್ ಪೇನ್ ಅಂದ್ಬಿಟ್ಟು ಏನು ಕ್ಲೀನ್ ಮಾಡಿರಲಿಲ್ಲ. ದರ್ಗಾಗೆ ಹೋಗಿ ಇಲ್ಲಿ ಮುರುಘಮಲ್ಲ ಹತ್ರ ತೋರಿಸ್ಕೊಬಂದಿದ್ದೆ. ನೋಡಿ ಅವರೇ ಅದು ಅಂತರ ಕೈಗೆಲ್ಲ ಕಟ್ಟಿರೋದು ಹಾಗೆ ಇದೆ. ಅದು ಸರಿ ಅಂತ ಇವಾಗ ಸ್ವಲ್ಪ ಬೆಟರ್ ಆಗಿತ್ತು. ಅದಕ್ಕೆ ಸ್ಟವ್ ಎಲ್ಲ ತುಂಬ ದಿನದಿಂದ ಕ್ಲೀನ್ ಮಾಡಿ, ತುಂಬ ದಿನ ಅಂದರೆ ಒಂದು 2-3 ದಿನದಿಂದ ಸುಮ್ಮನೆ ಹಾಗೆ ಒರೆಸಿ ಇಟ್ಕೊತಾ ಇದ್ದೆ. ಡೀಪ್ ಕ್ಲೀನ್ ಏನು ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಇನ್ನು ಹಬ್ಬನೂ ಹತ್ರಕ್ಕೆ ಬರ್ತಾಯಿದೆ. ಒಂದು ಸಲ ಕ್ಲೀನ್ ಮಾಡ್ಕೊಂಬಿಟ್ರೆ ಹಬ್ಬದಷ್ಟರಲ್ಲಿ ಮತ್ತು ಹಬ್ಬಕ್ಕೆ ಕ್ಲೀನಾಗಿರುತ್ತೆ. ಅಷ್ಟು ಕಷ್ಟ ಆಗೋಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲ ಉಜ್ಜಿ ಸೋಪ್ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ ಸ್ಟವ್ ಹಿಂದ್ಗಡೆ ಎಣ್ಣೆ ಎಲ್ಲ ಇಟ್ಟಿರ್ತೀವಲ್ಲ, ಅದು ಎಲ್ಲ ಜಿಡ್ಡಾಗಿರುತ್ತೆ. ಎಲ್ಲ ಉಜ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಸೋಪ್ ಹಾಕಿ ಫಸ್ಟೇ ನೀರು ಹಾಕಿ ನೆನೆ ಹಾಕಿದ್ದೆ. ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಉಕ್ಬಿಟ್ಟಿತ್ತು. ಎಲ್ಲ ನೀರು ಹಾಕಿ ನೆನೆ ಇಟ್ಟಿದ್ದೆ. ಎಲ್ಲ ಉಜ್ಜಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸೋಪ್ ಹಾಕಿ ಉಜ್ಜಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಮೂಲಿ ಟೈಮಲ್ಲಿ ಡೈಲಿ ಹಾಗೆ ಒರೆಸ್ಕೊಬಿಡ್ತೀನಿ. ಲಿಕ್ವಿಡ್ ಒಂದು ಸ್ವಲ್ಪ ಹಾಕ್ಕೊಂಡು ವಾರಕ್ಕೊಂದ್ಸಲ ಇಲ್ಲ 10 ದಿನಕ್ಕೊಂದ್ಸಲ ಈ ಥರ ಸೋಪ್ ಹಾಕಿ ನೀಟಾಗಿ ಒರೆಸ್ಕೊತೀನಿ ಫ್ರೆಂಡ್ಸ್. ನನಗೆ ಹುಷಾರಿಲ್ಲದೆ ಇದ್ದಿದ್ದಕ್ಕೆ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಬೆಟರ್ ಆಗಿತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಕ್ಲೀನ್ ಮಾಡಲಿಲ್ಲ ಅಂದರೆ ಜಿಡ್ಡು ಫ್ರೆಂಡ್ಸ್. ಎಣ್ಣೆ ಎಲ್ಲ ಎಗರಿ ಅಡುಗೆ ಟಿಫನ್ನು ಮಾಡಬೇಕಾದ್ರೆ ಎಣ್ಣೆ ಎಲ್ಲ ಸಿಡಿಯುತ್ತಲ್ಲ, ಅದು ಜಿಡ್ಡು ಕಟ್ಕೊಬಿಡುತ್ತೆ. ಅದಕ್ಕೆ ಸರಿ ಅಂತ ಇವತ್ತು ಕ್ಲೀನ್ ಮಾಡಿಕೊಂಡೆ. ಎಷ್ಟೊತ್ತು ಹಿಡಿಯುತ್ತೆ ಈ ಅಡುಗೆ ಮನೆ. ಇಷ್ಟು ಮಾತ್ರ ನಾನು ಇನ್ನೂ ಕ್ಲೀನ್ ಮಾಡಿರೋದು. ಇನ್ನೂ ಕೆಳಗಡೆ ಬಾಕ್ಸುಗಳು, ತಟ್ಟೆ ಸ್ಟ್ಯಾಂಡು ಏನೂ ಕ್ಲೀನ್ ಮಾಡಲಿಲ್ಲ ಫ್ರೆಂಡ್ಸ್. ಫಸ್ಟ್ ಈ ಸ್ಟವ್ವು ಮತ್ತು ಈ ಶಿಂಕು ಕ್ಲೀನ್ ಮಾಡ್ಕೊಬಿಡೋಣ. ಮತ್ತು ಚಿಮ್ನಿ ಸ್ವಲ್ಪ ಒರೆಸೋದಿತ್ತು, ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ ಶಿಂಕು ಎಷ್ಟು ತೊಳೆದ್ರೂ ಇದು ವೈಟ್ದು ಹೋಗೋದೇ ಇಲ್ಲ ಫ್ರೆಂಡ್ಸ್. ಏನಾದರೂ ಸೊಲ್ಯೂಷನ್ ಇದ್ದರೆ ನೀವು ಹೇಳಿ ನನಗೆ. ಇದು ವೈಟು ಅಂದರೆ ನಾವು ಬೆಂಗಳೂರಲ್ಲಿ ಇದ್ವಲ್ಲ, ಆವಾಗ ಇವ್ರು ನಮ್ಮ ಅತ್ತೆ ಅವ್ರು ಇದ್ದಾಗ ತೊಳಿದೆ ಬಿಟ್ಟು ಆ ಥರ ಆಗಿದೆ. ಆದರೂ ನಾನು ತೊಳೆದಾಗೆಲ್ಲ ಕ್ಲೀನಾಗಿ ಸೋಪ್ ಹಾಕಿ ಉಜ್ಜಿ ತೊಳಿತಾ ಇರ್ತೀನಿ. ಆವಾಗ ಮಾತ್ರ ನೀಟಾಗಿರುತ್ತೆ. ಮತ್ತು ಒಣಗಿದ್ರೆ ಈ ಥರ ವೈಟ್ ಕಾಣಿಸುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ನೋಡಿ
ಬೆಳಗ್ಗೆ ಮುಸ್ರೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ. ಇದರಲ್ಲೇ ಟೀ ಮತ್ತು ಹಾಲೆಲ್ಲ ಚೆಲ್ಲೋಗ್ಬಿಟ್ಟಿತ್ತು ಸ್ಟವ್ ಮೇಲೆ. ಅದಕ್ಕೆ ಆ ಬಟ್ಟೆ ಎಲ್ಲ ತೊಳ್ಕೊಂಡಿದ್ದೆ. ಇಲ್ಲೇ ಸರಿ ಅಂತ ನೊಣ ಬರುತ್ತೆ ಅಂತ ಎಷ್ಟು ಕ್ಲೀನ್ ಮಾಡಿದ್ರು ಸಣ್ಣ ನೊಣ ಅಡುಗೆ ಮನೇಲಿ. ಆ ನೊಣಗಳಿದ್ರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ನಾನಂತೂ ಕ್ಲೀನ್ ಮಾಡ್ತಾಯಿರ್ತೀನಿ, ಫ್ಯಾನ್ ಆಫ್ ಓಡಿಸ್ತಾ ಇರ್ತೀನಿ, ಬಟ್ಟೆ ತಗೊಂಡು ಓಡಿಸ್ತೀನಿ. ಇಲ್ಲಾಂದರೆ ಊದ್ಕಡ್ಡಿ ಹಚ್ಚಿಟ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ಊದ್ಕಡ್ಡಿ ಹಚ್ಚಿಟ್ಟು ಅದು ಏನು ಮಾಡಿದ್ರು ಒಂದೊಂದು ಸಲ ಸಣ್ಣ ನೊಣ ಹೋಗೋದೇ ಇಲ್ಲ. ನೋಡಿ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 4-5 ದಿನ ಆಗಿತ್ತು ಕ್ಲೀನ್ ಮಾಡೇ ಇರಲಿಲ್ಲ. ಅಂದರೆ ನಾನು ಶಿಂಕಲ್ಲಿ ಪಾತ್ರೆ ಎಲ್ಲ ಏನು ತೊಳೆಯಲ್ಲ ಫ್ರೆಂಡ್ಸ್. ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ, ಕಾಲೆಲ್ಲ ತುಂಬ ನೋವು ಬರುತ್ತೆ ಶಿಂಕಲ್ಲಿ ಪಾತ್ರೆ ತೊಳೆಯೋದ್ರಿಂದ. ಆಚೆ ತೊಳೆಯೋಕ್ಕೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಅಲ್ಲೇ ತೊಳ್ಕೊಳ್ಳೋದು ನಾನು. ಇಲ್ಲೇನಾದರೂ ತರಕಾರಿ ಅಕ್ಕಿ ಬೇಳೆ ಆ ಥರ ತೊಳ್ಕೊಳ್ಳೋದಕ್ಕಷ್ಟೇ ಯೂಸ್ ಮಾಡೋದು. ಕೈ ತೊಳೆಯೋಕ್ಕೂ ಕೈ ಆಚೆ ಇದು ಹಾಕಿದ್ದೀವಿ ವಾಶ್ ಬೇಷನ್, ಅಲ್ಲಿ ಕೈಯೆಲ್ಲ ತೊಳ್ಕೊತಾರೆ. ಹಾಗೆ ಫಿಲ್ಟ್ರು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದ್ರ ಮೇಲೇನೂ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಅದು ನೊಣಗಳು ಹೋಗಿ. ಅದಕ್ಕೆ ಎಲ್ಲ ಒಂಥರ ಮಚ್ಚೆ ಥರ ಇರುತ್ತೆ, ನೀರು ಕುಡಿಯೋಕ್ಕೆ ಮನಸ್ಸು ಬರೋಲ್ಲ ಅಂದ್ಬಿಟ್ಟು ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒರೆಸಿ. ಇದು ಅಂತಾರಲ್ಲ ಅದೇನದು ಲಿಕ್ವಿಡ್ ಯಾವುದಪ್ಪ, ಲೈಝಾಲ್, ಅದೆಲ್ಲ ಹಾಕಿ ಶೆಲ್ಪು ಇದೆಲ್ಲ ಒರೆಸ್ಕೊತೀನಿ. ಆದರೂ ಆ ನೊಣ ಕಮ್ಮಿ ಆಗೋಲ್ಲ. ಒಂಚೂರು ತೇವಲ್ದಂಗೆ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಅದು ಎಲ್ಲಿಂದ ಬರುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಎಲ್ಲ ಈ ಥರ ಬಟ್ಟೆ ಎಲ್ಲ ತೊಳ್ಕೊಂಡು ಮತ್ತೆ ಹಿಂಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳಿಬೇಕು, ಹಸುಗಳ ಹತ್ರ ಹೋಗಿ ಕಸ ಎಲ್ಲ ತೆಗಿಬೇಕು. ಫಸ್ಟ್ ಇದು ಮುಗಿಸ್ಬಿಡೋಣ ಅಂದ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಹಾಗೆ ಚಿಮ್ನಿನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ನೋಡ್ತಾ ಇದ್ದೆ ಅಂಟಿದ್ರೆ ಸೋಪ್ ಹಾಕಿ ಉಜ್ಜೋಣ, ಇಲ್ಲಾಂದರೆ ಹಾಗೆ ಮೊನ್ನೆ ಎಲ್ಲ ಸೋಪ್ ಹಾಕಿ ಉಜ್ಜಿ ತೊಳೆದಿದ್ವಿ. ಅದಕ್ಕೆ ಅಂಟೇನು ಅಷ್ಟೊಂದು ಇರಲಿಲ್ಲ. ಅದಕ್ಕೆ ಬಟ್ಟೆನೇ ಸ್ವಲ್ಪ ಸೋಪ್ ಇದು ಮಾಡಿಕೊಂಡು ಲಿಕ್ವಿಡ್ಡು ಒರೆಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಒಣಗಿರೋ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಕೊಂಡ್ರೆ ಕ್ಲೀನಾಗಿರುತ್ತೆ ಫ್ರೆಂಡ್ಸ್. ಆ ಕಿಟಕಿ ಪಕ್ಕದಲ್ಲೇ ಇರೋದಕ್ಕೆ ಸಣ್ಣ ತುಂಬ ಡಸ್ಟು. ನೋಡಿ ಎಲ್ಲ ಕ್ಲೀನ್ ಆಯಿತು. ಈ ಥರ ಇಲ್ಲ ಅಡುಗೆ ಮಾಡಿರೋ ಪಾತ್ರೆಗಳಿದ್ದಾವೆ ನೋಡಿ. ಸ್ಟವ್ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಇಂಡಕ್ಷನ್ ಒಂದೊಂದ್ಸಲಿ ಕೆಲಸ ಮಾಡುತ್ತೆ, ಒಂದೊಂದ್ಸಲಿ ಮಾಡಲ್ಲ, ಸುಮ್ಮನೆ ಅಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಈ ಥರ ಕ್ಲೀನಿಂಗ್ ಆಯಿತು ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.